ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ. ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ಬೀದರ್ನ ಎಕ್ಸ್ಪ್ಲೋರ್ ಮಾಡ್ಕೊಂತ ಹೇಳಿದೆವು. ಅದು ನಾವೀಗ ನಡೆದೆ ನೋಡ್ರಿ ಬೀದರ್ನ ಎಕ್ಸ್ಪ್ಲೋರ್ ಮಾಡ್ಲಕ್ಕ. ನಾವು ಸೀದಾ ಮೈಲಾಪುರ್ ನಿಂತ ಈಗ ನಡೆದೆ ಈಗ ಬೀದರ್ ಸಿಟಿ ಒಳಗೆ ಅಂತೂ ಎಂಟ್ರಿ ಆಯ್ದು. ಒಳಗೆ ಫುಲ್ ಅಂತೂ ಟ್ರಾಫಿಕ್ ಅದ. ಅದಕ್ಕೆ ನಾವು ಇಲ್ಲಿ ಮೇನ್ ಗೇಟ್ ನಿಂತ ಬೈಪಾಸ್ ನಿಂತ ನರಸಿಂಹ ಸ್ವಾಮಿ ಜರ್ನಿಗೆ ಹೋಗ್ಬೇಕಂತ ನಡೆದೆ ನೋಡ್ರಿ. ನೀವು ಒಳಗಡೆಯಿಂದ ಹೋದ್ರೆ ನಿಮ್ಗೆ ಡಿಸ್ಟೆನ್ಸ್ ಭಾಳ ಕಮ್ಮಿ ಆತ. ಆದ್ರೆ ನಾವು ಸಿಟಿ ಹೊರಗಡೆಯಿಂದ ನರಸಿಂಹ ಜರ್ನಿಗೆ ನಡೆದೆ ನೋಡ್ರಿ. ಬೀದರ್ ಅಂದ್ರೆ ನಿಮ್ಗೆ ನೆನಪಾಗೋದು ಏನಪ್ಪಾ ಅಂದ್ರೆ ಇದೇ ಕೆಂಪಮ್ಮಣ್ಣ. ಈ ಕೆಂಪಮ್ಮಣ್ಣ ಇಲ್ಲಿ ಈ ಸಿಟಿಗೆ ಒಂದು ಪ್ರತ್ಯೇಕ ಒಂದು ಸಿಂಬಲ್ ಆಗ್ಯದ. ಈ ಕೆಂಪಮ್ಮಣ್ಣು ಯಾವಾಗ್ನು ಇಲ್ಲಿ ಕೆಂಪಾಗಿ ಸಿಗ್ತದ. ಯಾಕಪ್ಪ ಅಂದ್ರೆ ನಮ್ಮ ಕಡೆ ಅಂದ್ರೆ ಮಣ್ಣು ಹೆಂಗಿರ್ತ ನಿಮ್ಗೆ ಗೊತ್ತೇದಲ್ಲ. ನಮ್ಮ ಕಡೆ ಇರೋದು ಮಣ್ಣ ಜಾಸ್ತಿ ಕಪ್ಪೆ. ಆದ್ರೆ ಇಲ್ಲಿ ಎಲ್ಲಿ ನೋಡಿದ್ರು ನಿಮ್ಗೆ ಕೆಂಪು ಮಣ್ಣಕ್ಕೆ ನೋಡೋಕೆ ಸಿಗೋದು. ಮತ್ತೆ ನಾವು ಈಗ ಸಿಟಿ ಹೊರಗಡೆಯಿಂದ ಶ್ರೀ ನರಸಿಂಹಸ್ವಾಮಿ ಜರ್ನಿಗೆ ನಡೆದೆ ನೋಡ್ರಿ. ನಾವು ನರಸಿಂಹಸ್ವಾಮಿ ದೇವಸ್ಥಾನ ಒಳಗೆ ಎಂಟ್ರಿ ಆದ್ಮ್ಯಾಗ ಪ್ರತಿಯೊಬ್ಬರಿಗೆ ಇಲ್ಲಿ ಟಿಕೆಟ್ ನ ಚಾರ್ಜ್ ಮಾಡತ್ತಾರ ನೋಡ್ರಿ. ಎಷ್ಟಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ 10 ರೂಪಾಯಿ. ನೋಡ್ಬೋದು ನೋಡ್ರಿ ಎಷ್ಟು ಜನ ಇಲ್ಲಿ ಪಬ್ಲಿಕ್ ನ ಇಲ್ಲಿ ರಶ್ ಅದ. ಇವತ್ತ ವೀಕೆಂಡ್ ಇರೋ ಕಾರಣ ಇಲ್ಲಿ ಪಬ್ಲಿಕ್ ಬಾಳ ಅದ. ಇಲ್ಲಿ ನಾರ್ಮಲಿ ಪಬ್ಲಿಕ್ ಇದ್ದಂಗೆ ಇರ್ತದೆ. ಆಕ್ಚುಲಿ ಇವತ್ತ ವೀಕೆಂಡ್ ಅದಲ್ಲ ಮತ್ತಿಷ್ಟು ಜಾಸ್ತಿನೇ ಅದ. ನೋಡ್ರಿ ಒಳಗೆ ಹೆಂಗದ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಇಲ್ಲಿ ಸ್ನಾನ ಮಾಡಿದ್ ಬಂದ್ಮ್ಯಾಗ ಇಲ್ಲಿ ಬಟ್ಟೆ ಬದಸ್ಲಕ್ಕ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಇಲ್ಲಿ ನಿಮ್ಮ ಫೋನ್ ಮತ್ತು ಪರ್ಸ್ ಅಥವಾ ಬ್ಯಾಗ್ ಇಡ್ಲಾಕೆ ಇಲ್ಲಿ ಲಾಕರ್ನು ಬಾಡಿಗೆಗೆ ಸಿಗ್ತಾವ. ಇಲ್ಲಿ ಗೋವೆ ಒಳಗೆ ಫೋನ್ ಅಥವಾ ಕ್ಯಾಮ್ರಾ ತಗೊಂಡು ಹೋಗೋದು ಅಷ್ಟೊಂದು ಸೇಫ್ ಇಲ್ಲ. ನೀರು ಒಳಗೆ ಬೀಳೋದು ಸಾಧ್ಯತೆ ಭಾಳ ಇರ್ತೈತಿ. ಮತ್ತು ಇಲ್ಲಿ ದೇವಸ್ಥಾನದ ಆವರಣ ಲಡ್ಡು ಪ್ರಸಾದ ಮತ್ತು ಭೋಜನದ ವ್ಯವಸ್ಥೆನೂ ಇರ್ತೈತಿ. ಈ ಟೆಂಪಲ್ನ ವಿಸಿಟ್ ಮಾಡ್ಲಕ್ಕ ಸರಿಯಾದ ಟೈಮ್ ಯಾವಾಗಪ್ಪ ಅಂದ್ರೆ ಬೀದರ್ ಜಿಲ್ಲೆ ಒಳಗೆ ಬೇಸಿಗೆ ಕಾಲದಾಗ ಭಾಳ ಬಿಸಿಲು ಇರ್ತೈತಿ. ಅದಕ್ಕೆ ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಸಮಯ ಹೋಗಕ ಭಾಳ ಚಲೋ. ಆದ್ರೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಹೊರಗೆ ಎಷ್ಟೇ ಬಿಸಿಲಿರ್ಲಿ ಗುಹೆ ಒಳಗೆ ನೀರು ಮಾತ್ರ ಯಾವಾಗ್ಲೂ ತಂಪಾಗಿ ಇರ್ತೈತಿ. ಗುಹೆಯ ದ್ವಾರದಿಂದ ಒಳಗ ಹೋಗಾಕ ಶುರು ಮಾಡಿದ್ರ ಕತ್ತಲು ಇರ್ತೈತಿ ಅಂದ್ರ ಲೈಟ್ ವ್ಯವಸ್ಥೆನೂ ಮಾಡಿರ್ತಾರ. ನೀರಾಗ ನಡ್ಕೊಂಡು ಹೋಗುವಾಗ ಗೋವಿಂದ ಗೋವಿಂದ ಅಂತ ಜೈಕಾರ ಹಾಕೋತ ಜನ ಹೋಗ್ತಾರ. ಕೊನೆಗೆ ಗುಹೆ ಎಂಡ್ ಆದ್ಮ್ಯಾಗ ಗೋಡೆ ಮ್ಯಾಗ ನರಸಿಂಹಸ್ವಾಮಿ ವಿಗ್ರಹ ಕಾಣಿಸ್ತದ. ಅಲ್ಲಿ ಶಿವಲಿಂಗನೂ ಐತಿ. ಹೋಗೋದಕ್ಕಿಂತ ಮೊದಲು ನೆಟ್ಬಿಟ್ಕೊಡ್ರಿ, ಬಟ್ಟೆ ನೀರಾಗ ಒದ್ದಿ ಆಗೋದ್ರಿಂದ ದರ್ಶನ ಆದ್ಮ್ಯಾಗ ಹಾಕೊಳಕ ಬ್ಯಾರೆ ಬಟ್ಟಿ ಅಂದ್ರೆ ಡ್ರೈ ಕ್ಲಾತ್ಸ್ ತಗೊಂಡು ಹೋಗ್ರಿ. ಅಲ್ಲಿ ಬಟ್ಟಿ ಬದಲಿಸ್ಲಾಕ ರೂಮ್ಗಳು ಅದಾವ. ಟೈಮಿಂಗ್ ಇದ್ರ ಬಂದ್ಬಿಟ್ಟು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ತನಕ ದರ್ಶನ ಇರ್ತದ. ವೀಕೆಂಡ್ ಶನಿವಾರ ಮತ್ತು ರವಿವಾರ ಭಾಳ ರಶ್ ಇರ್ತೈತಿ. ಕೈಯಾಗ ಟೈಮ್ ಇಟ್ಕೊಂಡು ಹೋಗ್ಬೇಕು. ಈ ನರಸಿಂಹ ಜರ್ನಿ ನರಸಿಂಹ ಸ್ವಾಮಿ ದೇವಸ್ಥಾನ ಅಥವಾ ನರಸಿಂಹ ಜೀರಗೋವಂತರ ದೇವಾಲಯ ಅಂತಾನೂ ಕರೀತಾರ. ಇದನ್ನ ಬರೀ ದೇವಸ್ಥಾನ ಅಷ್ಟೇ ಅಲ್ಲ, ಒಂದು ಥರ ಸಾಹಸಮನ ಯಾತ್ರೆನೂ ಹೌದು. ಇದ್ರ ವಿಶೇಷತೆ ಏನಪ್ಪ ಅಂದ್ರೆ ಈ ದೇವಸ್ಥಾನ ಇರೋದು ಒಂದು ಗುಹೆ ಒಳಗೆ. ಆ ಗುಹೆಯಾಗ ಸುಮಾರು 300 ಮೀಟ್ರ್ ನೀರಿನೊಳಗೆ ನಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಕಾಲು ಕೆಸರಂಗೂ ಅಲ್ಲ, ಎದೆ ಮಟ್ಟಕ್ಕೆ ತನಕ ನೀರು ಇರ್ತಾವೆ. ಭಕ್ತರು ನೀರಾಗ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಆ ಗುಹೆಯಾಗ ಬಾವಲಿಗಳು ಹಾರಾಡ್ತಾ ಇರ್ತಾವೆ, ಆದರೆ ಯಾರಿಗೂ ಏನು ತೊಂದರೆ ಕೊಡಲ್ಲ ಅವು. ಮತ್ತು ಇಲ್ಲಿನ ಸ್ಥಳ ವಿಶೇಷ ಏನಪ್ಪ ಅಂದ್ರೆ ನಮ್ಮ ಪುರಾಣದ ಪ್ರಕಾರ ಉಗ್ರ ನರಸಿಂಹ ಸ್ವಾಮಿ ಹಿರಣ್ಯಕಶ್ಯಪನ ಕೊಂದ ಮ್ಯಾಗ ಜಲಾಸುರ ಅನ್ನೋ ರಾಕ್ಷಸನ ಸಂಹಾರ ಮಾಡಿ ಬರ್ತಾನೆ. ಈ ಜಲಾಸುರ ಶಿವನ ಪರಮ ಭಕ್ತ ಆಗಿದ. ನರಸಿಂಹಸ್ವಾಮಿ ಆತನನ್ನು ಕೊಲ್ಲಲು ಟೈಮಿಂಗ್ನಾಗ ಜಲಾಸುರ ಒಂದು ಬೇಡಿಕೆ ಇಡ್ತಾನೆ. ಸ್ವಾಮಿ, ನಾ ನೀರಾಗ ನಿಮ್ಮ ಪಾದದ ಹತ್ರ ಇರ್ತೀನಿ, ನೀವು ಅಲ್ಲೇ ನೆಲೆಸಬೇಕು ಅಂತ. ಅದಕ್ಕೆ ನರಸಿಂಹಸ್ವಾಮಿ ಒಪ್ಪಿ ಅಲ್ಲಿ ನೆಲೆಸಿದ್ರು ಅಂತ ಇಲ್ಲಿ ಪ್ರತೀತಿ ಐತಿ. ಅದಕ್ಕೆ ಅಲ್ಲಿನ ಸದಾ ನೀರು ಹರಿತಾನೆ ಇರ್ತದ. ಆ ನೀರಾಗ ಔಷಧಿಗಳ ಗುಣ ಐತಿ ಮತ್ತು ಚರ್ಮ ರೋಗ ಇದ್ದವ್ರಿಗೆ ಭದ್ರ ಗುಣ ಆಗ್ತದ ಅಂತ ಇಲ್ಲಿನ ಜನರ ನಂಬಿಕೆ ಆಗ್ಯದ. ಫ್ರೆಂಡ್ಸ್, ನೀವು ಬೀದರ್ನಲ್ಲಿ ಬಂದ್ರೆ ಫಿಕ್ಸ ನೀವು ಈ ಪ್ಲೇಸ್ನಲ್ಲಿ ನೋಡೋಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವ ಪ್ಲೇಸ್ಗಳಪ್ಪ ಅಂದ್ರೆ ಬೀದರ್ ಕೋಟೆ, ಮೊಹಮ್ಮದ್ ಗವಾನ್ ಮದ್ರಾಸ, ಗುರುನಾನಕ್ ಜರಿ ಸಾಹೇಬ ಮತ್ತು ಪಾಪ್ನಾಶ್ ದೇವಸ್ಥಾನ. ಇದು ಒಂದು ಪುರಾತನ ಶಿವನ ದೇವಸ್ಥಾನವಾಗ್ಯದ. ಮತ್ತು ಇಲ್ಲಿ ನಮ್ಗೆ ಟೈಮ್ ಇರಲಾರ್ದ ಕಾರಣ ನಾವು ಇವತ್ತು ನರಸಿಂಹ ಜರ್ನಿನ ನೋಡಿ ಈಗ ನಾವು ಕಲಬುರಗಿ ನಡೆದೆವು.
ಮತ್ತು ನಮ್ಮ ಜರ್ನಿ ಇಲ್ಲೇ ಎಂಡ್ ಆಗಲ್ಲ, ಯಾವಾಗೂ ಮುಂದೆ ಹಂಗೆ ಹೊರಿತಾನೆ ಇರ್ತದೆ. ಅವಾಗಿಂತ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.